ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 37ನೇ ಅಧ್ಯಾಯದ 5ನೆಯ ವಾಕ್ಯ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ನಾವು ನಮ್ಮ ಪ್ರಯತ್ನದಿಂದ ನಮ್ಮ ಜೀವಿತವನ್ನು ನಡೆಸುವಾಗ ಅನೇಕ ಬಾರಿ ನಾವು ಸೋತು ಹೋಗುತ್ತೇವೆ ಮತ್ತು ನಿರ್ಬಲರಾಗಿ ಕಾಣುವಂಥವರಾಗಿರ್ತೇವೆ. ನಮ್ಮ ದೇಹದಲ್ಲಿ ಇರುವಂತಹ ಬಲವನ್ನು ಕಳೆದುಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಹಾದು ಹೋಗುತ್ತೇವೆ. ಆದರೆ ನಮ್ಮ ಈ ಒಂದು ಜೀವಿತವನ್ನು ಕರ್ತನ ಕೈಯಲ್ಲಿ, ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಆತನು ಅದನ್ನು ಸಾಗಿಸುತ್ತಾನೆ ಎಂಬುದಾಗಿ ಕೀರ್ತನೆಗಾರನು ಇಲ್ಲಿ ಬರೆಯುವುದನ್ನು ನಾವು ಕಾಣ್ತೇವೆ. ಆತನು ಹೇಳಿರುವಂತಹ ವಾಕ್ಯದ ಪ್ರಕಾರವಾಗಿಯೇ ನಾವು ನಮ್ಮ ಈ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನ ಮೇಲೆ ವಹಿಸಿಬಿಟ್ಟು ಭರವಸದಿಂದ ಇರೋಣ. ಯಾಕಂದರೆ ಆತನು ಅದನ್ನು ಸಂತೋಷದಿಂದ, ಸಮಾಧಾನದಿಂದ ನಮ್ಮ ಜೀವಿತವನ್ನು ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಅಪ್ಪ ಕರ್ತನೆ, ಈ ದಿನದಲ್ಲಿ ಯೇಸುವೆ, ಯಾರೆಲ್ಲ ಕರ್ತನೆ ಅಪ್ಪ ತಮ್ಮ ಜೀವಿತವನ್ನು ನಡೆಸುವುದಕ್ಕೆ ಕಷ್ಟ ಕಾಲದಲ್ಲಿ ಸ್ವಾಮಿ ಇದ್ದಾರೋ, ನಡೆಸಲಾಗದಂತೆ ಯೇಸಪ್ಪ ಮುಂದೆ ಹೋಗದ ಹಾಗೆ ಯಾವೆಲ್ಲ ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೋ ಅವರಿಗೆಲ್ಲರ ಜೀವಿತವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲ ಚಿಂತೆಗಳಿಂದ ಅವರನ್ನು ಬಿಡುಗಡೆ ಮಾಡು ಕರ್ತನೆ. ಬೇಡವಾಗಿರುವಂತಹ ನೋವುಗಳಿಂದ ಅವರನ್ನು ಬಿಡುಗಡೆ ಮಾಡು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಕರ್ತನೆ ಅವರ ಭೂಯಾತ್ರೆಯ ಸ್ವಾಮಿ ಈ ಒಂದು ಚಿಂತೆಯನ್ನು ತೆಗೆದು ಹಾಕಿ ನೀವು ಸಮಾಧಾನದಿಂದಲೂ ಸಂತೋಷದಿಂದಲೂ ಅವರನ್ನು ತುಂಬಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.